ಸರ್ ಅಲ್ಲಿ ಈ ತರ ಎಡಕ್ಕೆಲ್ಲ ಮಡಗಲ್ಲ ಫ್ರೀಯಾಗಿ ಬಿಟ್ಬಿಡ್ತೀವಿ ಒಂದಕ್ಕೆ ಅಷ್ಟೇ ಎಲ್ಲ. ಸರ್ ನಮಸ್ತೆ. ಸರ್ ನಮಸ್ತೆ ಹೇಳಿ. ತಮ್ಮ ಹೆಸರು? ಸರ್ ನಮ್ಮ ಹೆಸರು ಮದನ್ ಕುಮಾರ್ ಅಂತ ಹೇಳಿ. ನಾವು ಬೆಂಗಳೂರು ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೀವಿ. ಈ ಊರಿ ಬಂದು ಕಾಂಕ್ರಾಜ್ ಅಂತ ಹೇಳಿ ಇದ್ರ ತಳಿ ಹೆಸರು. ಇದು ಅತಿ ಹೆಚ್ಚಾಗಿ ನಮ್ಮ ಜೋಧಾಪುರ, ಹರಿಯಾಣ ಆ ಭಾಗದಲ್ಲಿ ಕಂಡು ಬರುವಂತ ತಳಿ. ಇದು ದೇಶಿ ತಳಿ. ಇದು ನಾವು ತಗೊಂಬಂದು ಕರುನಲ್ಲಿ ತಗೊಂಬಂದಿರೋ ಕರು. ಇದು ಈಗ ಇವನಿಗೆ 7 years ವಯಸ್ಸು ಬಂದು. ನೀವು ತಂದು ಎಷ್ಟು ದಿನ ಆಯ್ತು? ನಾವು 7 ವರ್ಷದಿಂದ ನಾವು ಸಾಕಿದ್ದೀವಿ. ಕರುವಿಂದನೂ ನಮ್ಮ ಹತ್ರ ಇದೆ. ಇದು ತಾಯಿನೂ ಇದು ಮತ್ತೆ ಇದು ಎರಡನ್ನು ತರಿಸ್ಕೊಂಡಿದ್ದು ನಮ್ಮ ಫ್ರೆಂಡ್ಸ್ ಅಲ್ಲಿಂದ ಇಂಪೋರ್ಟ್ ಮಾಡಿದ್ದು. ಅಲ್ಲಿಂದ ಅವರು ಇದು ಓರ್ಗರು ಅಂತ ಹೇಳಿ ನಮಗ್ ಸೇಲ್ ಮಾಡಿದ್ರು. ನಾನು ಬ್ರೀಡಿಂಗ್ ಅಂತ ಮಡಗಿದ್ದೀನಿ ಇವನ್ನ. ಬ್ರೀಡಿಂಗು, ಶೋಗೆ, ಇದಕ್ಕೆಲ್ಲದಕ್ಕೂ ಈ ತರ ಜಾತ್ರೆಗಳಿಗೆ, ಶೋಗಳಿಗೆ ಮತ್ತೆ ಶೂಟಿಂಗ್ಗಳಿಗೆ, ಮಾಮೂಲಿ ದೇವ್ರ ಮೆರವಣಿಗೆಗಳಿಗೆಲ್ಲ ಹೋಗಿ ಬರ್ತಾನೆ. ಸರ್ ನೀವು ಬರ್ತಾರೆ ಫಸ್ಟ್ ಟೈಮ್ ಇಲ್ಲಿಗೆ? ಇಲ್ಲ ಸರ್, ನಮ್ಮ ತಂದೆಯವರು ಇಲ್ಲೇ ಇದ್ರೆ ಅಪ್ಪಾಜಿ. ನಮ್ಮ ತಂದೆಯವರು ಅವ್ರ ಕಾಲದಿಂದನೂ ಇಲ್ಲಿ ಮಾಗಡಿ ಜಾತ್ರೆಗೆ ಬರ್ತಾ ಇರ್ತೀವಿ. ಇದೇನಂದ್ರೆ ಈಗ 2 ವರ್ಷದಿಂದ ಈ ಮಾಗಡಿ ಜಾತ್ರೆಗೆ ಬಿಡ್ತೀನಿ. ಮಾಗಡಿ ಜನಗಳು ಪ್ರೀತಿ ಅಷ್ಟಿರುತ್ತೆ ಇದಕ್ಕೋಸ್ಕರ. ಇವಾಗೆಲ್ಲ ನೋಡಿ ಜಾತ್ರೆ ಮುಗ್ದೋಗಿದ್ರು ಅವ್ನ ಮುಂದೆ ಜನ ಇದೆ. ಇವನು ಬಂದ ಅಂತ ಹೇಳ್ದಾಗಿಂದ ಇವನ್ ಮುಂದೆ ನಿಂತ್ಕೊಂಡ್ರ ಜನ ಅಂದ್ರೆ ಅದು ಖಾಲಿ ಆಗೋವರ್ಗುನು, ಅವ್ನು ಹೋಗೋವರ್ಗುನು ಜನ ಬಿಡೋದಿಲ್ಲ. ಒಬ್ರಾನ ಇಬ್ರಾನ ನಿಂತ್ಕೊಂತಾರ, ಅಷ್ಟು ಕೆಪಾಸಿಟಿ ಅವನಿಗೆ ಇಷ್ಟಪಡ್ತಾರೆ ಜನ. ಸರ್ ಇದು ರ್ಯಾಶ್ ಇದೆಯಾ ನಿಮ್ಗೆ ಏನಾದ್ರು? ಸರ್ ನಮ್ಮನ್ ಬಿಟ್ಟು ಬೇರೆ ಹತ್ರ ರ್ಯಾಶನ್. ಮಾಲೀಕನು ಬಿಟ್ರೆ ಅವ್ನ್ ಯಾರು ನಂಬ್ತಾನೋ ಅವ್ನ ಜೊತೆ ಆರಾಮಾಗಿರ್ತಾನೆ. ಇದು ನಾವಿಲ್ಲ ಅಂದ್ರೆ ಯಾರು ಕಂಟ್ರೋಲ್ ಮಾಡಲ್ಲ. ಆತರ ಸರ್. ಇದಕ್ಕೇನ್ ಸರ್ ನಮ್ ನಾಟಿ ತಾನಗಳಿಗೆ ಹಾಕೋ ತಿಂಡಿನ ಸೇಮ್ ತಿಂಡಿ, ಸ್ವಲ್ಪ ಜಾಸ್ತಿ ತಿಂತಾನೆ, ಕೊಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ನಾಟಿ ದನಗಳಿಗಿನ್ನ ಅತಿ ಹೆಚ್ಚಾಗಿ ನಂಬುತ್ತೆ. ನಮ್ದವ್ರ ಜೊತೆ ಮಾತ್ರ ಇರ್ತಾನೆ, ಎಲ್ಲಾರು ಆತರ ತಗೊಳ್ಳೋದಿಲ್ಲ. ಇದೇನ್ ಪಂಚ್ ಫೇಸ್ ಇದು? ಇದು ಬಂದು ಇದಕ್ಕೆ ಈ ವಿಶಿಷ್ಟತೆಗೆ ಹಿಂಗೆ ಬರೋದು. ಇವೆಲ್ಲ ನಂದೀಶ, ಈ ನಂದಿ ವಿಗ್ರಹಗಳೆಲ್ಲ ನೀವು ನೋಡಿರ್ತೀರ ಸುಮಾರು. ಆತರ ಬರುವಂತ ತಳಿ ಇದು. ಗೋಪುರ ಇರ್ಬೋದು, ಈ ಗಂಧಗ್ಲಿರ್ಬೋದು, ಇದೆಲ್ಲ ಸೇಮ್ ಬರ್ತಾ ಇದೆ. ಬಟ್ ಅದೇ ಅದೂನು ಬಂದು ಕಾಂಕ್ರಾಜ್ ತಳಿನೇ ಇದ್ರೆ ಚೆನ್ನಾಗಿ ಬರುತ್ತೆ. ಅದು ಕಾಂಕ್ರಾಜ್ ತಳಿದೆ ಹಸುನು ಸಿಕ್ಕಿದ್ರೆ ಸೇಮ್ ಒಳ್ಳೆ ಕ್ವಾಲಿಟಿ, ಜೆನ್ಯೂನ್ ಕ್ವಾಲಿಟಿಲಿ ಕರು ಬರುತ್ತೆ. ಬೇರೆ ಬ್ರೀಡ್ಗೂ ಕ್ರಾಸ್ ಮಾಡಿದ್ದೀರಾ? ಬೇರೆ ಬ್ರೀಡ್ ಅವರು ಕೆಲವರು ಬಲಾಂತದಿಂದ ಬಿಡಿಸ್ಕೊಂಡಿದ್ದಾರೆ ಸರ್. ನಾನು ಫಸ್ಟ್ ಅವ್ರಿಗೆ ಹೇಳ್ತೀನಿ ಬೇರೆ ಬ್ರೀಡ್ ಬಿಡಕ್ ಮುಂಚೆನೆ, ಯಾಕಂದ್ರೆ ಕರು ಊಟ ಕರುದು ತಲೆ ಸ್ವಲ್ಪ ದಪ್ಪ ಬರುತ್ತೆ. ಫ್ಯೂಚರ್ ಅಲ್ಲಿ ಅದ್ ಮುಂದಕ್ಕೆ ಕರು ಹಾಕೋ ಟೈಮ್ ಅಲ್ಲಿ ಹಸುಗಳು ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ದೊಡ್ಡ ಹಸುಗಳು MK ದಪ್ಪ ಇದ್ದು ಸ್ವಲ್ಪ ಅದು 2-3 ಸೂಲ್ ಆಗಿರೋ ಹಸುಗಳು ಬಂದಿದ್ರು, ಬಿಟ್ಟಿದೀವಿ ಸರ್. ಅವು ಸ್ವಲ್ಪ ಕ್ರಾಸ್ ಬ್ರೀಡ್ ಅಲ್ಲಿ ಚೆನ್ನಾಗಿ ಕಾಣುವಂತ ಕರುಗಳೇ ಬಂದಿದೆ. ಬಿಟ್ಟಿದ್ದೀವಿ. ಎಲ್ಲದಕ್ಕೂ ರೆಡಿ ಇರ್ತಾನೆ ಸರ್. ಆಮೇಲೆ ಇವಂದು ಏನಂದ್ರೆ ಇವಂದು ಕ್ವಾಲಿಟಿ ನೋಡಿ ಜನ ನಾನ್ ಬಿಡೋದಿಲ್ಲ ಅಂದ್ರೆ ಒಂದು ಇಲ್ಲ ಬಿಡಿ ಆತರ ಬಲಂತದಿಂದ ನಾನು ಅವರೇ ಬಿಡಿಸ್ಕೊಂಡ್ಬಿಡ್ತೀನಿ. ಸೊ ಇದು ಕೊಟ್ಟೋ ಹೆಣ್ಗರುಗಳು ಎಷ್ಟು ಕೊಡ್ಬೋದು ಸರ್ ಹಾಲು ಅಂದಾಜು? ಸರ್ ಮಾಮೂಲಿ ದೇಶಿ ತಳಿ ಅಂದ್ರೆ HF ಅಷ್ಟೇ ಕರಿಯಕ್ ಆಗಲ್ಲ. ಒಂದು ಅಕ್ಕಿ ಒಂದು 3-4 ಲೀಟರ್ 5 ಲೀಟರ್ ಹೆಚ್ಚು ಕಮ್ಮಿ ಕರಿಯುತ್ತೆ ಸರ್. 3-4 ಲೀಟರ್ ಬರುತ್ತಾ? ಇಲ್ಲ ಇನ್ನ ಜಾಸ್ತಿ ಬರುತ್ತೆ ಸರ್. ಇದ್ರಲ್ಲಿ ಈ ತಳಿಯಲ್ಲಿ ಬರುತ್ತೆ. ಗೀರ್ ಆಗಿರ್ಬೋದು, ಕಾಂಕ್ರಾಜ್ ಅದ್ರಲ್ಲೆಲ್ಲ ಬರುತ್ತೆ. ಹಾಲ್ ಮಾತ್ರ ಸೂಪರ್ ಜೆನ್ಯೂನ್ ಕ್ವಾಲಿಟಿ ಸರ್. 2-3 ಸೀಮೆ ಹಸು ನಾಲ್ಗೆ ಇದು ಹಸು ಹಾಲು ಆರಾಮಾಗಿ ಮಿಕ್ಸ್ ಮಾಡಾಕ್ಬೋದು. ಚೆನ್ನಾಗಿ ಬರುತ್ತೆ. ಸರ್ ಇದು ಏನ್ ಪರ್ಪಸ್ಗೆ ಅಂತ ಇದು ಸಾಕ್ತಾರೆ? ಇದನ್ನ ನಮಗೆ ಪರ್ಪಸ್ ಅಂದ್ರೆ ಒಂದು ಆಸೆಯಿಂದ ತರುತ್ತಂತ ಸಾಕು. ಅದೇ ತರ ಈ ದೊಡ್ಡದಾಗ ಈ ತರ ಬರ್ತಾರೆ ಅಂತ ಗೊತ್ತಾಗಲ್ಲ. ನಾವು ಹಿಂದಿದವರು ನಮ್ಮ ತಂದೆ ಸ್ನೇಹಿತರು ಹರಿಯಾಣದಿಂದ, ಅವ್ರು ಏನ್ ಮಾಡಿದ್ರು, ಅವ್ರು ತಗೊಂಬಂದು ಇವನ್ನ ಚಿಕ್ಕೂರಿನಲ್ಲಿ ಇವ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ನಮ್ಮ ಹತ್ರ ಹಸುಗಳು ಜಾಸ್ತಿ ಇತ್ತು. ನಾವು ಗಾಡಿ ಹೊಡಿಬೇಕು, ಹುಲ್ಲು ಎಳಿಸ್ಬೇಕು ಅಂತ ಹೇಳಿ ತಗೊಂಡಿದ್ದು ನಾವು. ಅವಾಗ್ಲಿಂದ ಇವ್ರು ಒಗ್ಗಿಸ್ಕೊಂಡು ರೆಡಿ ಮಾಡಿದ್ರು. ಬಟ್ ಇವನ್ ಗಾತ್ರ, ಇವನ್ ಶೇಪು ಎಲ್ಗೋ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ. ಇವತ್ತು ಅವ್ನು ನಡೆಯೋ ರೀತಿ ನೀತಿಲಿ ಇರ್ಬೋದು, ಏನಾದ್ರು ಆರಾಮ್ ಇದ್ದಾನೆ. ಅಲ್ಲಿಗೆ ಸ್ನೇಹಿತರುಗಳು ಹಾಕೊಂಡೋಗಿ ಜಲ್ಲಿ ಕಟ್ತಾರ, ಬಿಡ್ತಾರೆ. ಅಲ್ಲೊಂದು ಹಬ್ಬ ನಡೆಯುತ್ತೆ, ಅದಕ್ಕೆಲ್ಲ ತಗೊಂಡೋಗಿದ್ರೆ. ಇದಿರೋದೇನಂದ್ರೆ ಸರ್, ಈ ತಳಿಗೆ ವಿಶೇಷತ್ವಾಗಿ ದೇಶಿ ತಳಿನ ಯಾರು ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ ಇಲ್ಲಿ ಮಾಗಡಿಲೇ ಇರ್ಬೋದು, ಬೇರೆ ಕಡೆ. ಈಗ ಇದಿರೋದೇನಂದ್ರೆ ಸರ್, ಈ ತಳಿಗೆ ವಿಶೇಷತ್ವಾಗಿ ದೇಶಿ ತಳಿನ ಯಾರು ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಇಲ್ಲಿ ಮಾಗಡಿಲೇ ಇರ್ಬೋದು, ಬೇರೆ ಕಡೆ. ಈಗ ಕೆಲವೊಂದು ಕಡೆ ಎಲ್ಲ ನಡೀತಾ ಇದೆ. ಈಗ ನಮ್ಮ ಡಿ ಬಾಸ್ ಅವ್ರದ್ದು ಇರ್ಬೋದು, ಈಗ ನಾವು ಬಿಟ್ಟಿರೋದು ಇರ್ಬೋದು, ಇವೆಲ್ಲ ಸುಮಾರು ಈಗ ಇಂಪ್ರೂವ್ ಆಗ್ತಿದೆ.
ಬಹಳ ಖುಷಿ ಆಗ್ತಿದೆ ಅದನ್ನೆಲ್ಲ ನೋಡ್ಲಿಕ್ಕೆ. ಪರವಾಗಿಲ್ಲ, ಎಲ್ಲಾ ತಳಿಗಳಿಗೂ ಒಂದು ಸ್ಥಾನಮಾನ ಸಿಗ್ತಾ ಇದೆ ಈಗ. ಕರ್ನಾಟಕದ 3-4 ಇದೆ ಅಷ್ಟೇ ಈ ತರ ಇದು. ಒಟ್ಟು ಎಷ್ಟು ಬಣ್ಣದಲ್ಲಿ ಬರ್ತವೆ ಕಾಂಕ್ರೀಟ್ ದನ? ಸರ್ ಇವು ಒಂದು 3-4 ಬಣ್ಣದಲ್ಲಿ ಬರ್ತವೆ. ಅತಿ ಹೆಚ್ಚಾಗಿ ಕಂಡಿರೋದು ವೈಟ್ ಅಲ್ಲೇ ಬರ್ತದೆ. ವೈಟ್ ಅಲ್ಲೇ ಒಂದು ಸ್ವಲ್ಪ ಡಾರ್ಕ್ ಬಣ್ಣ ಮಿಕ್ಸ್ ಆಗ್ತದೆ. ಹೌದು. ಅದರಲ್ಲಿ ಬ್ಲ್ಯಾಕ್ ರೇರು, ಸ್ವಲ್ಪ ಬ್ಲ್ಯಾಕ್ ಬಣ್ಣ ಸ್ವಲ್ಪ ಸಿಗೋದೇ ರೇರು ಬಣ್ಣದಲ್ಲಿ. ಬ್ಲ್ಯಾಕ್ ಅಲ್ಲಿ ಮಡಗಿದ್ವಿ ಸರ್. ನಮ್ಮ ಹತ್ರ ಇದೆ. ನಮ್ಮ ತಿಂಗಳು 3 ಬಣ್ಣ ಚೇಂಜ್ ಇದು ಆಗುತ್ತೆ. ಬಣ್ಣ ಬಂದು ಬೆನ್ನಿಂದ ಆಚೆ ಕಡೆಗೆ ಒಂದು 3 ತಿಂಗಳಿಗೆ ಒಂದೊಂದ್ ತರ ಬರ್ತದೆ. ಸ್ವಲ್ಪ ಕೆಂಪು ಛಾಯೆ ಬರ್ತದೆ, ಕಪ್ಪು ಬರ್ತದೆ, ಆ ತರದಲ್ಲೇನೆ ಫುಲ್ ಡಾರ್ಕ್ ಆಗ್ಬಿಡ್ತದೆ. ಬಿಸಿಲಿಗೆ ಬಿಟ್ಟರೆ ಒಂದು ಕಲರ್ ಚೇಂಜ್ ಆಗ್ತದೆ. ಮತ್ತೆ ಎಷ್ಟೇ ಬಿಸಿಲಿದ್ರು ತಡೀತಾರೆ. ಈ ಕ್ವಾಲಿಟಿ ಬಹಳ ಚೆನ್ನಾಗಿ ತಡೀತಾರೆ. ತರಬೇತಿ ಕೊಡ್ತಿದ್ರಾ ಸರ್? ಅಯ್ಯೋ ಕೊಟ್ಟಿದ್ದವ್ ಸರ್, ಕೊಟ್ಬಿಟ್ಟೆ ನಾವಿಲ್ಲಿ ಕಾಂಪೌಂಡ್ ಒಳಗೆ ಬಿಟ್ಟು ಟ್ರೈನಿಂಗ್ ಕೊಟ್ಟು ಸರ್ ಇದು ಹೊಡೆತ ನಾವು ತಿಂದಿದೀವಿ. ಗೊತ್ತಿಲ್ದಿರಾ ಅವನನ್ನು ಮಾತಾಡಿಸ್ತೀರಾ ಅಥವಾ ನಮ್ಮ ಸ್ಮೆಲ್ ಇಲ್ದಿರಾ ಯಾರನ್ನೂ ಹತ್ರ ತಗೊಳ್ಳಲ್ಲ. ಅವ್ನು ಗೊತ್ತಿರ್ಬೇಕು. ಈ ನಮ್ಮ ತಂದೆಯವರು ಹೊಡೆತ ತಿಂದಿದ್ದಾರೆ, ನಾವು ತಿಂದಿದ್ದೀವಿ, ನಮ್ಮ ತಮ್ಮನ ತಿಂದಿದ್ದಾನೆ. ಗೊತ್ತಿಲ್ದಿರ ಮಾಡೋ ಕೆಲಸ ತಪ್ಪುಗಳಿಗೆ. ಅಂದ್ರೆ ನಾಯಿ ಎಷ್ಟು ಸೂಕ್ಷ್ಮ ಇದು. ಭಾಳ ಸರ್. ನಾನು ಎಲ್ಲ ಜಾತಿ ಹಸ್ಕೊಂಡು ಕಟ್ಟಿದ್ದೀನಿ. ಹಳ್ಳಿ ಕಾರ್ ಇದೆ, ಎಲ್ಲ ಇದೆ. ಎಲ್ಲಕ್ಕೂ ಕಂಪೇರ್ ಮಾಡಕ್ ಹೋದ್ರೆ ಇದು ನಮ್ದವ್ರ ಜೊತೆ ಇರ್ತಾನೆ. ಮತ್ತೆ ಗೊತ್ತಾಗ್ತದೆ ಏನೋ ಒಂದು ಮಾಡ್ತಾ ಇದ್ದಾರೆ. ಈಗ ನೋಡಿ, ಇದನ್ನ ಬಿಟ್ಟು ಅವಾಗಲೇ ಬಂದಾಗ ಏನ್ ಸೌಂಡ್ ಮಾಡ್ತಿದ್ದ, ಈಗ ಗೊತ್ತಾಗ್ತಿದೆ ಅವ್ನಿಗೆ ವಿಡಿಯೋ ಮಾಡ್ತಾ ಇದ್ದಾರೆ, ಜನ ನಿಂತಿದ್ದಾರೆ, ಹೊರಡ್ಬೇಕಲ್ಲಮ್ಮ. ಜನ ನಿಂತಿರೋ ದೇಶ ಅವ್ರಿಗೆ ಗೊತ್ತಾಗ್ತಿದೆ, ಈ ವಿಡಿಯೋ ಮಾಡ್ತಾ ಇದ್ರೆ ಸೈಲೆಂಟ್ ಆಗ್ಬಿಡ್ಬೇಕು. ಸುಮ್ಮನಾಗಿದ್ದಾನೆ. ಈಗ ಬುದ್ಧಿ ಚೆನ್ನಾಗಿದೆ ಸರ್. ವಾಕ್ ಬಿಟ್ಟಾಗ ಇದಕ್ ಬಿಟ್ಟಿದೆ ಮೆರವಣಿಗೆ. ಇವಾಗ ಹಸುಗಳಿದೆ ಸರ್ ನಿಮ್ಮ ಮನೇಲಿ? ಇಲ್ಲ ಸರ್, ಇದ್ರದೆಲ್ಲ ಖಾಲಿ ಆಗಿದೆ ಸರ್. ಇಲ್ಲೇ ಸುಮಾರು ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಈಗ. ಇನ್ನು ನೆಕ್ಸ್ಟ್ ಅಲ್ಲಿಗೆ ನಾನು ನೆಕ್ಸ್ಟ್ ಮಾಗಡಿ ಬರ್ಬೇಕು ಅಂದ್ರೆ ಅದೊಂದು ಐಡಿಯಾ ಮಾಡಿದ್ದೀನಿ. ಇದರಲ್ಲೇ ಹೆಣ್ಕರುಗಳನ್ನೂ ತಮ್ಮಂದು ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ. ಸುಮಾರು ಜನ ಬೇಡಿಕೆ ಇದೆ, ಕೇಳ್ತಾ ಇದ್ದಾರೆ ಸುಮಾರು ಜನ. ಮತ್ತೆ ಹಾಂ ಸರ್, ಹಸುಗಳು ಬಂದ್ರೆ ಸ್ವಲ್ಪ ರಾಶಿ ಆಗ್ಬಿಡುತ್ತಲ್ಲ ಸರ್. ಅದರಿಂದನೇ ಅದೇ ನಾನು ಮೊನ್ನೆಲ್ಲ ಎಷ್ಟೋ ವಿಡಿಯೋಗೆ ಹೇಳಿದ್ದೀನಿ, ಹಾವು ಸೆಡೆ ಎತ್ತದ ಕಚ್ಚುತ್ತೆ ಅಂತ ಗೊತ್ತಾಗುತ್ತೆ. ಅದೇ ಏನಾದರೂ ಒಂದು ಮದ ಬಂದಿದ್ರೆ ಆನೆಗೆ ಸುರಿಬೇಕಾದ್ರೆ ಗೊತ್ತಾಗ್ಬಿಡ್ತದೆ ಬಿಹೇವಿಯರಲ್ಲಿ. ಬಟ್ ಇವುಗಳು ಕ್ಯಾರೆಕ್ಟರ್ ಹಂಗಲ್ಲ, ಮಗು ಥರನೇ ಇರ್ತದೆ. ಅದು ಯಾವಾಗ ಉಲ್ಟಾ ತಿರುಗ್ತದೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಸಾವಿನ ಜೊತೆ ಸರ್ಸಾಡ್ದಂಗೆ ಇವು ಹತ್ರ ಇದೊಂದೇನ ಇರೋದು ಮನೆಗೆ ಇನ್ನ ಇದೆಯಾ ಸರ್? ಬೇರೆ ಬ್ರೀಡ್ಗಳಿದೆ. ಕುಂಗ್ನೂರು ಇದೆ, ಮಲ್ನಾಡ್ ಗಿಟ್ಟ ಇದೆ, ಈ ಥರ ಹೊಂಗ್ನಲ್ಲಿದೆ. ಆ ಥರ ಜಾತಿ ಇವೆಲ್ಲ ಮಡಗ್ತೀವಿ ನಾವು. ನಮ್ಮ ತಂದೆಯವರು ಇದೇ ಒಂದು ಶೋಕಿ ಇವ್ರಿಗೆ. ಎಲ್ಲ ಜಾತಿ ಹಳ್ಳಿಕಾರಿಂದ ಹಿಡಿದು ಎಲ್ಲ ಜಾತಿದು ಮಡಗ್ತಾ ಇರ್ತಾರೆ. ಬಂದರೆ ಸೇಲ್ ಮಾಡ್ತಾ ಇರ್ತಾರೆ. ಆ ಥರ ಸರ್. ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಸರ್ ನನ್ನ ಫೋನ್ ನಂಬರ್ ಬಂದು 9964242881. ಥ್ಯಾಂಕ್ ಯು ಸರ್. ಜಾತ್ರೆ ಬಂದ್ರೆ ಒಂದು 50-60 ಸಾವಿರ ಅವನಿಗೆ ಅದೆಲ್ಲ ತೆಗ್ದಾಗಿಂದ ಅವ್ನು ಗೊತ್ತಾಯ್ತು, ಕರ್ಕೊಂಡು ಹೋಗ್ತಾರಂತೆ. ಈಗ ಬಂದ ತಾರೀಕು ಬನ್ನಿ ಹತ್ರ